ನಮಸ್ಕಾರ. ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಮಾರ್ಕೆಟ್‌ಗೆ ಧರ್ಮದೇಟು 150 ಪಾಯಿಂಟ್‌ವರೆಗೂ ಇಳಿದಿತ್ತು. ಕೊನೆಯಲ್ಲಿ ಏರಿಸಿದ್ರೋ ಏನೋ ಅನ್ನೋದು ಗೊತ್ತಿಲ್ಲ. 25ಗಿಂತ ಕಡಿಮೆ ಆಗಿ 24,950 ಹತ್ರ ನೋಡಿದೆ ನಾನು. ಸೊ, ನಾವು ಹೇಳ್ದಂಥ ರೇಂಜ್ ಹತ್ರ ಬರ್ತಾನೇ ಇದೆ. ಸೊ, 24,500 ಬಂದರೆ ಚೆನ್ನಾಗಿರುತ್ತೆ. ಈಗ ಸದ್ಯಕ್ಕೆ ಲಿಕ್ವಿಡಿಟಿ ರ್ಯಾಲಿ ಅಂತ ಹೇಳಬೇಕು. ಇಲ್ಲಿವರೆಗೂ ಬಂದಂಥ ಎಲ್ಲ ರಿಸಲ್ಟ್ಸು ಗಿಲ್ಲಿ ರಿಸಲ್ಟ್ಸು. ಗಿಲ್ಲಿ ಅಂತಂದರೆ ನಾವು ಗಿಲ್ಲಿ ಥರ ಗಿಲ್ಲಿ ಹೊಡೆಯೋದಲ್ಲ, ಸ್ವಂತ ಗಿಲ್ಲಿ ಆಗೋ ಥರ ಬಂದಂಥ ರಿಸಲ್ಟ್ಸು. ಅಂದರೆ ಈಗ ಐ ಟಿ ಮಲಗಿಬಿಟ್ಟಿದೆ, ಏನೇ ಮಾಡಿದ್ರೂ ಎದ್ದೇಳ್ತಾ ಇಲ್ಲ. ಹಾಗೆ ಡಿ ಮಾರ್ಟು ಮಲಗಿಬಿಟ್ಟಿದೆ. ಅದರಿಂದ ಯಾವ ಸೆಕ್ಟರಲ್ಲೂ ಸ್ಟ್ಯಾಂಡ್ ಔಟ್ ರಿಸಲ್ಟ್ ಬಂದಿಲ್ಲ. ಬ್ಯಾಂಕು ತಕದಿಮಿತ. ಇದುವರೆಗೂ ಬಂದಂಥ ಬ್ಯಾಂಕ್ ಎಲ್ಲ ತಕದಿಮಿತ. ಈ ಆಕ್ಸಿಸ್ ಬ್ಯಾಂಕು 5% ಡೌನು. ಕೇಳಿದ್ರೆ ಎನ್ ಪಿ ಎಗೆ ಗಾರ್ಡ್ ರೇಲ್ ಹಾಕ್ತೀನಿ, ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ, ಟ್ರಾನ್ಸ್ಪ್ಲಾಂಟ್ ಆಗಿದ್ದೀನಿ, ಈಗ ನಾನು ಒಳ್ಳೆಯವನಾಗಿ ಬದಲಾಗಿದ್ದೀನಿ, ಇಷ್ಟು ದಿನ ಕೆಟ್ಟವನಾಗಿದ್ದೆ ಅಂತೆಲ್ಲ ಡೈಲಾಗ್ ಹೊಡೆದ್ಬಿಟ್ಟು ಗೈಡೆನ್ಸೇ ಕೊಟ್ಟಿಲ್ಲ. ಗೈಡೆನ್ಸ್ ಕೊಡದೇ ಇರೋದ್ರಿಂದ ಮಾರ್ಕೆಟೇ ಗೈಡೆನ್ಸ್ನ ನೋಡಿ ಇವತ್ತು ಒಂದು 5% ಹೊಡೆದಿದೆ. 1.8 ಟೈಮ್ಸ್ ಬುಕ್ಕು. ಯಾಕಂತಂದರೆ ಅದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಥರ, ಐ ಸಿ ಐ ಸಿ ಐ ಬ್ಯಾಂಕ್ ಥರ 3-4 ಟೈಮ್ ಬುಕ್ ಕೊಟ್ಟು ತಗೊಳ್ಳೋವಂಥ ಆ ಥರದ್ದಲ್ಲ. ರೈಟಾ? ಸೌತ್ ಇಂಡಿಯನ್ ಬ್ಯಾಂಕ್ದು ರಿಸಲ್ಟ್ ಬಂದಿದೆ. ಎನ್ ಪಿ ಎ ಪೊಸಿಷನ್ ಎಲ್ಲ ಡಬಲ್ ಆಗಿದೆ. ಅದರಿಂದ ಏರಿದ್ರಿಂದ ಸ್ವಲ್ಪ ಗಾಳಿನ ಇಳಿಸಿದ್ದಾರೆ. ಅದು ಕೂಡ ಚೀಪ್ ಆಗಿದೆ. ಸೊ, ಇದೆಲ್ಲ ಚೆನ್ನಾಗಿ ಚೀಪ್ ಆಗಿರುವಂಥ ಸ್ಟಾಕು. ಅದಾದಮೇಲೆ ಈಗ ಇದು ಬಂದು ದೊಡ್ಡ ನ್ಯೂಸ್. ವಿಪ್ರೋ ಏನು ಮಾಡಿದ್ದಾರೆ ಅಂದರೆ ಒಂದು ಬಾಲ್ ಹಾಕಿದ್ದಾರೆ. ರೆವೆನ್ಯೂ 2% ಏರಿದೆ, ಆದರೆ ಪ್ರಾಫಿಟ್ಟು 10% ಏರಿದೆ. ಆ್ಯಸ್ ಯೂಶುವಲ್ ಏನು ಮಾಡಿದ್ರು ವಿಪ್ರೋ? ಈಗ ನಮ್ಮ ಪ್ಲೇನ್ ಜೀನೇ ಎಕ್ಸ್ಟ್ರೀಮ್ ಕಾರ್ನೇ ತುಂಬ ದಿನ ಯೂಸ್ ಮಾಡ್ತಾಯಿದ್ರು. ಆಮೇಲೆ ಸೆಕೆಂಡ್ ಹ್ಯಾಂಡ್ ಮರ್ಸಿಡಿಸ್ನೇ ತೊಗೊಂಡ್ರು. ಅದೇ ಫಿಲಾಸಫಿನ ಕಂಪನಿನಲ್ಲೂ ತೊಗೊಂಡು ಬಂದಿದ್ದಾರೆ. ತಮ್ಮಂದ್ರ ತುಂಬ ಕಷ್ಟ ಇದೆಪ್ಪ, ಅದರಿಂದ ವೇಜ್ ಬಗ್ಗೆ ಮಾತಾಡೋಕ್ಕಾಗಿಲ್ಲಪ್ಪ, ತಮ್ಮಂದ್ರ ತಂಗಿದಿರ ಕಷ್ಟಪಡಿಪ್ಪ, ನಾವು ಕಂಪನಿಗೋಸ್ಕರ ತ್ಯಾಗ ಮಾಡೋಣ ಅಂತ ಹೇಳಿದ್ದಾರೆ. ಅದರಿಂದ ಎಂಪ್ಲಾಯಿ ಕಾಸ್ಟ್ ಎಲ್ಲ ಈಗ ಏರೋದಿಲ್ಲ. ಸೊ, ಕಾಸ್ಟ್ನ ಭಯಂಕರವಾಗಿ ಇದು ಮಾಡಿದ್ದಾರೆ. ಗೈಡೆನ್ಸೇ ಕೊಟ್ಟಿಲ್ಲ. ನೆಕ್ಸ್ಟು ತುಂಬ ಜನ ಯಾರೆಲ್ಲ ಹೋಗ್ತಾರೋ ಅವ್ರಿಗೆ ಫೇರ್ವೆಲ್ ಪಾರ್ಟಿ ಇಟ್ಬಿಟ್ಟು ರೀಪ್ಲೇಸ್ಮೆಂಟ್ ತಗೊಳ್ಳೋದನ್ನ ತುಂಬ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಆಟೋಮೆಟಿಕ್ ಆಗಿ 10% ಪ್ರಾಫಿಟ್ಟು ಏರಿದೆ. ಎಲ್ ಎನ್ ಟಿ ಮೆಂಟಿ ರಿಸಲ್ಟ್ಸು ಏನೂ ದೊಡ್ಡದಾಗಿಲ್ಲ. ಅದರಿಂದ ಐ ಟಿ ಸೆಕ್ಟರಲ್ಲಿ ಇನ್ಫೋಸಿಸ್ನ ಬಿಟ್ಟರೆ ಬೇರೆ ಎಲ್ಲ ಬಂದಾಗಿದೆ. ಇನ್ಫೋಸಿಸ್ಸು ಮಾಯಮಂತ್ರ ಮಾಡೋದಕ್ಕಾಗಲ್ಲ. ಸೊ, ಐ ಟಿ ಸೆಕ್ಟರ್ ಖಾಲಿ ಅಂತ ನಾವು ಅಂದ್ಕೋಬೋದು. ಎಚ್ ಡಿ ಎಫ್ ಸಿ ಏನು ದೊಡ್ಡದಾಗಿ ಮಾಡೋದಕ್ಕಾಗಲ್ಲ ಅಂತ ಅನ್ನೋದು ನನ್ನ ಒಂದು ಮಾತು. ಯಾಕೆ ಅಂತಂದರೆ ಲೋನನ್ನು ಏರಿಸೋದಕ್ಕಾಗಲ್ಲ. ಯಾಕೆ ಅಂತಂದರೆ ಡೆಪಾಸಿಟ್ಟು ಏರಿಲ್ಲ. ಈಗಲೇ ಕ್ರೆಡಿಟ್ ಡೆಪಾಸಿಟ್ ರೇಷಿಯೋ 98-99 ಇದೆ. ಇಷ್ಟು ದಿನ ಇಂಟಗ್ರಿಟಿ ಪ್ರಶ್ನೆ ಇಲ್ಲದೇ ಇತ್ತು. ಈಗ ಅಲ್ಲಲ್ಲಿ ಇ ಒ ಡಬ್ಲ್ಯೂ ಕೇಸ್ ಹಾಕೋಷ್ಟು ಲೆವೆಲ್ಗೆ ಬಂದಿದೆ. ಅದರಿಂದ ಬ್ಲಾಕ್ ಬಸ್ಟರ್ ರಿಸಲ್ಟ್ಸ್ ಬರೋದು ಕಷ್ಟ. ಇವತ್ತು ಬೋನಸ್ ಆ್ಯಂಡ್ ರಿಸಲ್ಟ್ಸ್ನ ಡಿಸ್ಕಸ್ ಮಾಡ್ತಾರೆ. ಇವತ್ತು ಈವ್ನಿಂಗು ನಮಗೆ ಗೊತ್ತಾಗ್ಬಿಡುತ್ತೆ. ಆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಗ್ರೋತ್ನ 20%ನ ಅಬಾದಿಸ್ಪಿಂದ ಇದ್ರಲ್ವ, ಅದನ್ನೆಲ್ಲ ತೋರಿಸೋದು ತುಂಬಾ ಕಷ್ಟ. ಇದು ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ನನ್ನ ಒಪಿನಿಯನ್. ಅದಾದಮೇಲೆ ಈಗ ಟಾಟಾ ಡಿಜಿಟಲ್ ಅನ್ನುವಂಥ ಕಂಪನಿ ಇದೆ. ಈ ಟಾಟಾ ಡಿಜಿಟಲ್ ಕಂಪನಿಗೆ $400 ಮಿಲಿಯನ್ ಟಾಟಾ ಸನ್ಸಲ್ಲಿ ಹಾಕ್ತಾ ಇದ್ದಾರೆ. ದುಡ್ಡು ಎಲ್ಲಿಂದ ಬರುತ್ತೆ ಅಂತ ನೋಡಿದ್ರೆ ಇವ್ರು ಕೊಟ್ಟಂಥ ಡಿವಿಡೆಂಟು, ಯಾರು ಟಿ ಸಿ ಎಸ್ ಕೊಟ್ಟಂಥ ಡಿವಿಡೆಂಟು ಮೊತ್ತವಾಗಿ ಎಲ್ಲನೂ ತೆಗೆದು ಹಾಕ್ತಾ ಇದ್ದಾರೆ. ಸೊ, ಟಿ ಸಿ ಎಸ್ಸಿಂದ ಬಂದಂಥ ಹಣವನ್ನು ತಗೊಂಡು ಬೇರೆ ಜಾಗದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅದೇ ಸಮಯದಲ್ಲಿ ಟೆಕ್ ಮಹೀಂದ್ರಾ ಬೇಕಾದರೆ ಡಿವಿಡೆಂಟ್ ಕೊಡದೇ ಇದ್ದಿರ್ಬೋದು. ಇಬ್ಬರು 5% ಡಿವಿಡೆಂಟ್ನ ಕೊಟ್ಟಿದ್ದಾರೆ. ಈಗ ನಾನು ಮಾತಾಡೋಕ್ಕೆ ಮುಂಚೆ ಬಂದಂಥ ಒಂದು ಸುದ್ದಿ ಏನಪ್ಪ ಅಂತಂದರೆ, ಕೆಲ್ಮಿನೇಟರ್ ಅಂತ ಒಂದು ಬ್ರ್ಯಾಂಡ್ ಇತ್ತು, ಅದೂ ಮಲಗಿಬಿಡ್ತು ಕ್ಯಾಂಪಕೋಲಾ ಥರ. ಕ್ಯಾಂಪಕೋಲಾಗೂ ಕೆಲ್ಮಿನೇಟರ್ಗೂ ಇನ್ನೊಂದು ಕಾಮನ್ನು ಏನಂದರೆ, ರಿಲಯನ್ಸು ದುಡ್ಡು ಕೊಟ್ಟು ಕೆಲ್ಮಿನೇಟರ್ ಬ್ರ್ಯಾಂಡ್ನ ತೊಗೊಂಡ್ಬಿಟ್ರು. ಸೊ, ಒಂದೇ ಸಮಯದಲ್ಲಿ ವಿರ್ಡ್ ಅನ್ನೋಂಥ ಬ್ರ್ಯಾಂಡ್ನ ಅವ್ರು ಬಿಟ್ಬಿಟ್ರು ಅಂತ ಅನ್ಕೋತೀನಿ. ಅದರಿಂದನೇ ಕೆಲ್ಮಿನೇಟರ್ ಬ್ರ್ಯಾಂಡನ್ನ ಅವರು ತೊಗೊಂಡಿದ್ದಾರೆ. ಸರ್, ಆದ್ರೂ ಒಂದು ಕಂಪನಿಯ ಡಿ ಎನ್ ಎನಲ್ಲಿ ಬಿ ಟು ಸಿ ಇರುತ್ತೆ. ಬಿ ಟು ಸಿ ಅಂದರೆ ಬಿಸ್ನೆಸ್ ಟು ಕನ್ಸ್ಯೂಮರ್. ಕನ್ಸ್ಯೂಮರು ಆ ಬ್ರ್ಯಾಂಡ್ನ ನಂಬಬೇಕು. ಅದು ರಿಲಯನ್ಸ್ಗೆ ತುಂಬ ಕಷ್ಟ. ಅದರಿಂದ ನಾವು ಈಗ ಸದ್ಯಕ್ಕೆ ಅದನ್ನು ಏನೂ ಮಾಡೋದಕ್ಕಾಗಲ್ಲ. ಅದು ಈಗಂಗೆ ಹೇಳಿದ್ದನ್ನು ಮಾಡಿಲ್ಲ ಅಂತಂದರೆ ಆ ಥರ ಕಂಪನಿನಲ್ಲಿ ನಂಬಿಕೆ ಕಡಿಮೆ ಆಗಿಬಿಡತ್ತೆ. ಸೊ, ನಾನು ರಿಲಯನ್ಸ್ ಬಗ್ಗೆ ತುಂಬ ಸಲ ಹೇಳಿದ್ದೀನಿ, ಇಟ್ ಇಸ್ ನಾಟ್ ಟೂ ಬಿಗ್ ಟು ಫೀಲ್. ಸೊ, ಯಾವತ್ತು ಯಾವ ಪ್ರಾಬ್ಲಮ್ ಬರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ.
ಜಾಗ್ವಾರ್ ಲ್ಯಾಂಡ್ ರೋವರಲ್ಲಿ ಸಾವಿರಾರು ಕೆಲಸಗಾರರನ್ನ ಸಾಕು, ನಿಮ್ಮ ಸೇವೆಗೆ ಧನ್ಯವಾದಗಳು, ಹೋಗಿ ಬನ್ನಿ ಅಂತ ಮ್ಯಾನೇಜ್ಮೆಂಟ್ ಪೋಸ್ಟ್ನ ಕಟ್ ಮಾಡಿ ಕಾಸ್ಟ್ ಕಟಿಂಗ್ ಅಲ್ಲಿ ಇಳಿದಿದ್ದಾರೆ ಚಂದ್ರಶೇಖರ್ ಅವರು. ಸೊ JLR ಅಲ್ಲಿ ಕಾಸ್ಟ್ ಕಟಿಂಗ್ ಶುರುವಾಗಿದೆ. ಪ್ರಪಂಚದಲ್ಲಿ ಎಲ್ಲಾ ಕಡೆನೂ ಕಾಸ್ಟ್ ಕಟಿಂಗ್, ಈಗ JLR ಅಲ್ಲೂ ಇದು ಶುರುವಾಗಿದೆ. ಸೊ ಎಂಪ್ಲಾಯ್ಮೆಂಟ್ ಅಂತ ಅನ್ನೋದು ತುಂಬಾ ಕಷ್ಟಕರವಾಗಿರುತ್ತೆ ವರ್ಲ್ಡ್ ವೈಡ್ ಅಲ್ಲಿ. ಅದೇ ಸಮಯದಲ್ಲಿ ಚಂದ್ರಶೇಖರ್ ಅವರು ಹೋಗಿ ಇಂಗ್ಲೆಂಡ್ ಅಲ್ಲಿ ಗ್ರೀನ್ ಸ್ಟೀಲ್ ಅಂತ ಹೇಳಿ ಒಂದು ಆರ್ಕ್ ಫರ್ನೆಸ್ ಮುಂಚೆನೆ ಫೌಂಡೇಶನ್ ಹಾಕಿದ್ದಾರೆ. ಇದನ್ನ ತುಂಬಾ ದಿನದಿಂದ ಮಾತಾಡ್ತಾ ಇದ್ರು. ಇಂಗ್ಲೆಂಡ್ ಇಷ್ಟು ಸಬ್ಸಿಡಿ ಕೊಡುತ್ತೆ, ಆ ಸಬ್ಸಿಡಿಗೆ ಇವ್ರು ಎಷ್ಟು ಕೊಡ್ತಾರೆ ಅಂತ. ವೈಸ್ರಾಯ್ ಅವರ ಪೇಪರ್ನ ನೀವು ಫುಲ್ ಆಗಿ ಓದಿದ್ರಿ ಅಂತಂದ್ರೆ ಟೋಟಲ್ ಆಗಿ $11 ವೇದಾಂತಾಗೆ ಲೋನ್ ಇದೆ ಅಂತ ಅದ್ರಲ್ಲಿ ಹೇಳಿದ್ದಾರೆ. ಇನ್ನೊಂದೇನು ಹೇಳ್ತಿದ್ದಾರೆ ಅಂದ್ರೆ ಪ್ರಮೋಟರ್ ಗ್ರೂಪ್ ಅಲ್ಲಿ ಅದಕ್ಕಿಂತ ಜಾಸ್ತಿ ಇದೆ ಅಂತ. ಸೊ ಅದಕ್ಕಿಂತ ಜಾಸ್ತಿನೇ ಆಲ ಇದೆ ಅಂತ ಹೇಳ್ತಾ ಇದ್ದಾರೆ. ಪ್ರಮೋಟರ್ ಶೇರ್ ಇದೆ, ಅದರಿಂದ ಅವ್ರಿಗೆ ರೂಲ್ ಲ್ಯಾನ್ಯರ್ ಮಾಡೋದಕ್ಕೆ ತುಂಬಾನೇ ಕಡಿಮೆ, ಏನಾದರೂ ಮಾರಿದ್ರಷ್ಟೇ ಮಾಡೋಕ್ಕಾಗುತ್ತೆ ಅಂತ ವೈಸ್ರಾಯ್ ಅವರು ಹೇಳ್ತಾ ಇದ್ದಾರೆ. ಈ ವೈಸ್ರಾಯ್ ಅನ್ನೋರು ಒಬ್ಬ ಶಾರ್ಟ್ ಸೆಲ್ಲರು. ಟಾಟಾ ಕಮ್ಯುನಿಕೇಶನ್ಸ್ ಅಲ್ಲೂ ಪ್ರಾಫಿಟ್ 45% ಖಾಲಿ. ಓವರ್ ಆಲ್ ಆಗಿ ನೋಡಿದ್ರಿ ಅಂದ್ರೆ ದೊಡ್ಡದಾಗಿ ಯಾವ ಸೆಕ್ಟರ್ ಅಲ್ಲೂ ದೊಡ್ಡದಾದಂಥ ಪ್ರಾಫಿಟ್ಸ್ ಗ್ರೋ ಆಗಿಲ್ಲ. ಒಂದೇ ಒಂದು ಕಂಪನಿ, ಟಾಟಾ ಕಂಪನಿನಲ್ಲಿ ಪ್ರಾಫಿಟ್ಸ್ ಏರಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಇಂಡಿಯನ್ ಹೋಟೆಲ್ಸ್ ಅನ್ನುವಂಥ ಕಂಪನಿ. ತಾಜ್ ಗ್ರೂಪ್ ಓನರು ಪ್ರಾಫಿಟ್ 19% ಏರಿದೆ ಅಂತ ಹೇಳ್ತಾ ಇದ್ದಾರೆ. ಈ 19% ಏರಿರುವಂಥದ್ದು ಒಳ್ಳೆ ವಿಷಯ. ಅದರಲ್ಲಿ ಚಂದ್ರಶೇಖರ್ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಎಲ್ಲಾ ಡಿವಿಷನ್ಸ್ ಗ್ರೋ ಆಗ್ತಾ ಇದೆ. ಜಿಂಜರ್ ಅನ್ನುವಂಥ ಲೋವೆಸ್ಟ್ ಲೆವೆಲ್ ಬ್ರ್ಯಾಂಡು ತುಂಬಾ ಫಾಸ್ಟ್ ಆಗಿ ಗ್ರೋ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಸೊ ಇದು ಇಂಡಿಯನ್ ಹೋಟೆಲ್ಸ್ ಬಗ್ಗೆ ಬಂದಿರೋಂಥ ನ್ಯೂಸ್. ಈ ಚಿಕ್ಕದಾಗಿರುವಂಥ ಗೋಲ್ಡ್ ಕಂಪನಿಗಳೆಲ್ಲ ಇದೆ ಅಲ್ವಾ, ನಮ್ಮ ಈ ತಂಗಮೈಲ್ ಥರ ಸೆನೆಕು ಇದೆಲ್ಲ. ಬಟ್ ನನಗೆ ಬರೀ ತಂಗಮೈಲ್ ಬಗ್ಗೆ ಮಾತ್ರ ಗೊತ್ತು, ಬೇರೆ ಕಡೆಗಳಲ್ಲಿ ನನಗೆ ಈ ಪ್ರಮೋಟರ್ಸ್ ಬಗ್ಗೆ ಎಲ್ಲ ಗೊತ್ತಿಲ್ಲ. ಈ ಜಾಗದಲ್ಲಿ ಟೈರ್ 2 ಟೈರ್ 3 ಜ್ಯುವೆಲರ್ಸ್ ಎಲ್ಲ ಏನಾಗ್ತಿದೆ ಅಂತಂದ್ರೆ ಅವನಲ್ಲೆಲ್ಲ ಆ ಆರ್ಡಿನರಿ ಅನ್ಬ್ರ್ಯಾಂಡೆಡ್ ಜ್ಯುವೆಲರಿಯಿಂದ ತಕ್ಕಂಥ ಬದಲಾಗಿ ಜನಗಳು ಬ್ರ್ಯಾಂಡೆಡ್ ಜ್ಯುವೆಲ್ರಿಗೆ ಹೋಗ್ತಾ ಇದ್ದಾರೆ ಅನ್ನುವಂಥ ಒಂದು ಸುದ್ದಿ ಬಂದಿದೆ. ಇದರಿಂದ ತಂಗಮೈಲೆಲ್ಲ ಸೂಪರಾಗಿ ಮಾಡ್ತಾ ಇದೆ ಪಾಸ್ಟ್ 2 ವಾರದಿಂದ. ಅದು ಮಾತ್ರ ಅಲ್ಲದೆ ಅಲ್ಲೇ ಆ ಟೈರ್ 2 ಟೈರ್ 3 ಟೌನ್ಸಲ್ಲೆಲ್ಲ ಫ್ರಾಂಚೈಸಿಗಳನ್ನ ಓಪನ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದಾರೆ. ಅದಾದಮೇಲೆ ಟೈಟನು ಫ್ರಾಂಚೈಸಿ ರೂಟ್ ಇಲ್ಲದೆ ಹೋದ್ರು ಅವರೇನೆ ಅನಿಷ್ಕ್ ಸ್ಟೋರ್ಸ್ನ ಆ ಟೈರ್ 2 ಟೈರ್ 3 ಸ್ಟೋರ್ಸಲ್ಲಿ ತೆಗಿಯೋಣ ಅಂತ ಡಿಸೈಡ್ ಮಾಡಿದ್ದಾರೆ. ಸೊ ಇದು ಏನಾಗ್ತಾ ಇದೆ ಅಂತಂದರೆ ಅನ್ಬ್ರ್ಯಾಂಡೆಡ್ ಇಂದ ಬ್ರ್ಯಾಂಡೆಡ್ಗೆ ಹೋಗ್ತಾ ಇದೆ. ಸರಿ, ಇದು ಹಿಂಗೆ ನಡೀತಾ ಇದೆ ಅಂತಂದರೆ ಫಂಡ್ಸು ಎಲ್ಲ ಏನು ಮಾಡ್ತಿದ್ದಾರೆ ಅಂದರೆ ಒಂದೊಂದು, ಈಗ ನಮ್ಮೂರಲ್ಲಿ ಕಾಲಿಮಾಕ್ ಸೋಡಾ ಥರ ಆಯಾಯ ಊರಲ್ಲಿ ಒಂದು ಸೋಡಾ ಕಂಪನಿ ಇರುತ್ತೆ, ಒಂದು ಚಿಪ್ಸ್ ಕಂಪನಿ ಇರುತ್ತೆ, ಒಂದು ಒಳ್ಳೆ ಪ್ರಾಡಕ್ಟ್ ಮಾಡೋವಂಥ ಕಂಪನಿನೂ ಇರುತ್ತೆ. ಆ ಥರ ಈ ನಾರ್ತ್ ಇಂಡಿಯಾಗೆ ಹೋಗಿ ಈ ಥರ ಚಿಕ್ಕ ಕಂಪನಿಗಳನ್ನ 5 ಕೋಟಿ 6 ಕೋಟಿ ಕೊಟ್ಟು ಬಿಸ್ನೆಸ್ನ ಗ್ರೋತ್ ಮಾಡಲಾರೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಈ ಥರ ಸ್ಮಾಲ್ ಕಂಪನೀಸಲ್ಲಿ ಫಂಡ್ಸ್ ದುಡ್ಡನ್ನ ಹಾಕ್ತಾ ಇದ್ದಾರೆ. ಇದೇನೇ ಫಂಡ್ಸ್ ಮಾಡ್ತಾ ಇರೋಂಥ ಕೆಲಸ. ಸೊ ಬೈಜು ಅವರ ಫೌಂಡರ್ಸ್ ಮೇಲೆ ಕೆಲವರಲ್ಲಿ ಇನ್ನೊಂದು ಕೇಸ್ನ ಹಾಕಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ ನಮಗೆ ಗೊತ್ತಿಲ್ಲದಂಗೆ ನೀವು ನಮ್ಮ ಬ್ಯಾಂಕ್ ಅಕೌಂಟ್ನ ಫ್ರೀಸ್ ಮಾಡಿರೋಂಥ ಅಕೌಂಟಿಂದ ದುಡ್ಡನ್ನು ತೆಗೆದು ಇಂಡಿಯನ್ ಅಫಿಷಿಯಲ್ಸ್ ಜೊತೆ ಸೆಟಲ್ ಮಾಡ್ತಾ ಇದ್ದಾರೆ ಅಂತ ಸಾಲ ಕೊಟ್ಟಿರೋವಂಥವನು ಡೆಲವರ್ ಕೋರ್ಟಲ್ಲಿ ಹೇಳಿದ್ದಾನೆ. ಇಂಡಿಯನ್ ಅಫಿಷಿಯಲ್ಸ್ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಂಡಿಯನ್ ಅಫಿಷಿಯಲ್ಸ್ ಹೇಗೆ ಭಾಗಿಯಾಗಿದ್ದಾರೆ? ಆ ವ್ಯಕ್ತಿ ಹಾಗೆ ದುಬೈಯಲ್ಲಿ ಕೂತ್ಕೊಂಡಿದ್ದಾರೆ. ದುಬೈನ ಬಿಟ್ಟು ಇಂಡಿಯಾಗೆ ಬರೋ ಥರ ಯಾವ ಸುದ್ದಿನೂ ಇಲ್ಲ. ಈಗ ಇಂಟರ್ನ್ಯಾಷನಲ್ ಮಾರ್ಕೆಟ್ನ ನೋಡಿದ್ರಿ ಅಂತಂದರೆ ಇನ್ಫ್ಲೇಷನ್ ಬೆಲೆ ಏರಿಲ್ಲ, ಎಕಾನಮಿ ಇನ್ನೂ ಸ್ಟ್ರಾಂಗ್ ಆಗೇ ಇದೆ, ಇಷ್ಟೊಂದು ಹೈ ಇಂಟ್ರೆಸ್ಟ್ ರೇಟು ಬೇಡ, ಕಡಿಮೆ ಮಾಡಿ ಅಂತ ಕ್ರಿಸ್ ವ್ಯಾಲರ್ನು ಒನ್ ಆಫ್ ದಿ ಗವರ್ನೆನ್ಸು ಹೇಳಿದ್ದಾರೆ. ಜುಲೈ ಎಂಡಲ್ಲಿ ಇನ್ನೊಂದು ಮೀಟಿಂಗ್ ಇರುತ್ತೆ. ಆ ಮೀಟಿಂಗಲ್ಲಿ ರೇಟ್ ಕಟ್ ಬರುತ್ತೆ ಅಂತ ಕೆಲವರು ಎದುರು ನೋಡ್ತಾ ಇದ್ದಾರೆ. ಜುಲೈನಲ್ಲಿ ರೇಟ್ ಕಟ್ ಬಂದಿಲ್ಲ ಅಂತಂದರೆ ಸೆಪ್ಟೆಂಬರಲ್ಲಿ ಬರಲೇಬೇಕು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಯೂಸ್ ಕಾರ್ ಮಾತ್ರನೇ ಆ ಇನ್ಫ್ಲೇಷನ್ನ ಹೋದ್ಸಲ ಹಿಡಿದಿಟ್ಟಿದ್ರು. ಟ್ರಂಪ್ ಹಾಕುವಂಥ ಟ್ಯಾರಿಫಲ್ಲಿ ಡೆಫಿನೆಟ್ ಆಗಿ ಯೂಸ್ಡ್ ಕಾರ್ಸ್ ಬೆಲೆ ಡೆಫಿನೆಟ್ ಆಗಿ ಏರುತ್ತೆ. 2% ಅವರ ಇನ್ಫ್ಲೇಷನ್ ಟಾರ್ಗೆಟು. ಈಗ ಸದ್ಯಕ್ಕೆ ಅದು 2.7 to 2.9 ಇದೆ. 0.5% ರೇಟ್ ಕಟ್ ಮಾಡಿದ್ರೂ ಕೂಡ
4.25 ಟು 4.5 ಅಂತ ಅನ್ನೋದು ಈ 0.75 ಟು 4 ಬರುತ್ತೆ. ದೊಡ್ಡ ಇಂಪ್ಯಾಕ್ಟ್ ಏನೂ ಇರಲ್ಲ. ಸೊ ಇದೇನೇ ಅಮೇರಿಕಾದಲ್ಲಿ ಇರುವಂಥ ವಿಷಯ. ಜಪಾನಲ್ಲಿ ಈ ಟ್ಯಾರಿಫ್ಸಿಂದ 2 ತಿಂಗಳಿಂದ ಎಕ್ಸ್ಪೋರ್ಟ್ಸು ನೆಗೆಟಿವ್ ಗ್ರೋತ್. ಅದರಿಂದ ನಂಬರ್ ತಿರ್ಗಾ ಬೀಳುತ್ತೆ. 150ಕ್ಕಿಂತ ಕೆಳಗಡೆ ಹೋಗೋದಕ್ಕೆ ಸಾಧ್ಯತೆ ಪ್ರಕಾಶಮಾನವಾಗಿದೆ. ಗೋಲ್ಡ್ ಬೆಲೆ ಇವತ್ತು ಫ್ಲ್ಯಾಟ್ ಆಗಿದೆ. ಮೇಲೂ ಕೆಳಗೂ ಹೋಗಿಲ್ಲ, ಅಲ್ಲೇ ಫ್ಲ್ಯಾಟ್ ಆಗಿದೆ. ನಿನ್ನೆ ಇನ್ನೊಂದು ರಿಪೋರ್ಟ್ ಕೂಡ ಬಂದಿತ್ತು. ಮೊದಲ 6 ತಿಂಗಳಲ್ಲಿ 26% ಗೋಲ್ಡ್ ಏರಿದೆ. ಈಗ ಏದುಸಿರು ಬಿಡ್ತಾ ಇದೆ. ಅದು ಡೆಫಿನೆಟ್ ಆಗಿ ಇಂಡೆಕ್ಸ್ನ ಪೀಕ್ ಮಾಡಿದೆ ಅಂತ ಅನ್ನೋದು ನಮಗೆ ಗೊತ್ತಿದೆ. ಮುಂದಿನ ಇಂಪಾರ್ಟೆಂಟ್ ಆದಂಥ ವಿಷಯ, ತಿರುಪೂರ್ಗೆ ಬೇಕು ಅನ್ನುವಂಥ ವಿಷಯ. ಇಂಡಿಯಾದಲ್ಲಿ ಇಯರ್ ಆನ್ ಇಯರ್ ಜೂನ್ ತಿಂಗಳಲ್ಲಿ ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ಸು 3% ಕಡಿಮೆ ಆಗಿದೆ. ಅದೇ ಥರ ಇಯರ್ ಆನ್ ಇಯರ್ ಹೋದ 2 ತಿಂಗಳಲ್ಲಿ ಜೆಮ್ಸ್ ಆ್ಯಂಡ್ ಜ್ಯುವೆಲ್ರಿ ಎಕ್ಸ್ಪೋರ್ಟ್ಸ್ ಕೂಡ ಕಡಿಮೆ ಆಗಿದೆ. ಓವರಾಲ್ ಆಗಿ ಇಂಡಿಯಾದಲ್ಲಿ ಎಕ್ಸ್ಪೋರ್ಟ್ಸು ಕಡಿಮೆ ಆಗ್ತಾ ಇದೆ, ಇಂಪೋರ್ಟ್ಸು ಏರ್ತಾ ಇದೆ. ಇದೇ ಸಮಯದಲ್ಲಿ $100 ಬಿಲಿಯನ್ ಹೊರಗಡೆ ಹೋಗಿದೆ ಅಂತ ನಿಮಗೆ ಮುಂಚೆನೇ ಹೇಳಿದ್ದೀನಿ. FDI ಬರುತ್ತೆ ಅಂತಂದರೆ ಹೊರಗೆ ಹೋದಂಥ ದುಡ್ಡನ್ನು ಒಳಗಡೆ ಬಂದಂಥ ದುಡ್ಡನ್ನು ರೇಟ್ ಮಾಡಿ ನೋಡಿದ್ರಿ ಅಂತಂದರೆ $100 ಮಿಲಿಯನ್ ಇದುವರೆಗೂ ಈ ವರ್ಷದಲ್ಲಿ FDI ಬಂದಿದೆ. ಇದು ದೊಡ್ಡದಾಗಿ ಚಿಂತೆ ಮಾಡಬೇಕಾಗಿರೋಂಥ ಒಂದು ಸಿಚುವೇಶನ್. ಇಂಡಿಯಾದಲ್ಲಿ ಫಾರೆಕ್ಸ್ ರಿಸಲ್ಟ್ಸ್ ಅಂತ ಹೇಳೋದು ಕಂಪನಿ ಶೇರ್ ತಗೊಂಡಿದ್ದು, ನಮ್ಮ ಕಂಪನಿ ಹೊರದೇಶದಲ್ಲಿ ಸಾಲ ತಗೊಳ್ಳೋದು, ಅವರು ಇನ್ವೆಸ್ಟ್ ಮಾಡೋದಕ್ಕೆ ದುಡ್ಡನ್ನು ತಗೊಂಡು ಬರೋದೇನೆ ರಿಸಲ್ಟ್ಸು. ಯಾಕೆ ಅಂತಂದರೆ ನಮ್ಮ ಎಕ್ಸ್ಪೋರ್ಟ್ಸು ಇಂಪೋರ್ಟ್ಸ್ಗಿಂತ ತುಂಬಾ ಕಡಿಮೆ. ಸೊ ಇದರಿಂದ ನಮಗೆ ಏನು ಗೊತ್ತಾಗ್ತಿದೆ ಅಂತಂದರೆ, ಸೊ ಅದರಿಂದನೇ ನಾನು ಈ ಗೋಲ್ಡು, ಜೆಮ್ಸ್ ಆ್ಯಂಡ್ ಜ್ಯುವೆಲ್ರಿ, ಈ ಬಟ್ಟೆ ಬರೆಗಳಿಗೆಲ್ಲ ಏನಾಗ್ತಿದೆ ಈ ಥರ ನೀವು ಹೇಳ್ತಾ ಇದ್ದೀನಿ ಅಂತಂದರೆ, ರೂಪಾಯಿ ಸಸ್ಟೈನ್ಡ್ ಆಗಿ ಪ್ರೆಷರಲ್ಲಿರುತ್ತೆ. 90 ರೂಪಾಯಿಗೆ ಹೋದ್ರೇ ನಮ್ಮೂರಿಂದ ಎಕ್ಸ್ಪೋರ್ಟ್ಸು ಬೇರೆ ಊರುಗಳಿಗೆ ಹೋಗುತ್ತೆ. IT ನಲ್ಲಿ ಕೆಲಸಕ್ಕೆ ಜನರನ್ನ ತಗೋತಾರೆ. ಈ ರುಪಿನ ಡಿಫೆಂಡ್ ಮಾಡೋವಂಥ ಪಾಲಿಸಿ ಎಂಪ್ಲಾಯ್ಮೆಂಟ್ನ ತುಂಬ ದೊಡ್ಡದಾಗಿ ಎಫೆಕ್ಟ್ ಮಾಡುವಂಥದ್ದಲ್ಲ, ಇನ್ನೂ ಪರ್ಮನೆಂಟಾಗಿ ಎಫೆಕ್ಟ್ ಮಾಡೋದಕ್ಕೆ ಸಾಧ್ಯತೆಗಳು ತುಂಬ ಪ್ರಕಾಶಮಾನವಾಗಿದೆ. ಇದೇನೇ ಇವತ್ತಿನ ಸುದ್ದಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಷನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕಳಿಸಿ, ಅವರನ್ನು ನೋಡೋದಕ್ಕೆ ಹೇಳಿ. ಧನ್ಯವಾದಗಳು.